ಸಿರಿರನ್ನ ವರ್ಣಳೆ ವಂದನೆ ವನರಾಜ ಮಧ್ಯ ನಿವಾಸಿನಿ ಕನಕಾದಿ ಸೌಭಾಗ್ಯದಾಯಿನಿ ಮಾತಾನ್ನ ಪೂರ್ಣೆ ವಂದನೆ ಸಮ ಆನನೆ ಮನಸುಮ ಪೂರ್ಣಳೆ ವನಸುಮ ಪ್ರಿಯಳೇ ವಂದನೆ ಸುಮ ಸಮ ಆನನೆ ಮನಸುಮ ಪೂರ್ಣಳೆ ವನಸುಮ ಪ್ರಿಯಳೇ ವಂದನೆ ಜಗಜನ ಪಾಲಿನಿ ಘಮ ಸುಮ ಮಾಲಿನಿ ಸಾನುರಾಗಿಣಿ ವಂದನೆ ಜಗಜನ ಪಾಲಿನಿ ಘಮ ಸುಮ ಮಾಲಿನಿ ಸಾನುರಾಗಿಣಿ ವಂದನೆ ಮಾತಾನ್ನ ಪೂರ್ಣೆ ವಂದನೆ ಮಾತಾನ್ನ ಪೂರ್ಣೆ ವಂದನೆ ಹೊರನಾಡ ಪುರದೇವಿ ಕರುನಾಡ ಸಿರಿದೇವಿ ಸುರನಾಡ ಮಾನಿನಿ ವಂದನೆ ಹೊರನಾಡ ಪುರದೇವಿ ಕರುನಾಡ ಸಿರಿದೇವಿ ಸುರನಾಡ ಮಾನಿನಿ ವಂದನೆ ಅಡಿಗೆರಗಿ ಬೇಡಿದರೆ ಕಡು ಪಾಪ ನೀಗುವೆ ನೀಯನ್ನ ಮತಿಗತಿ ವಂದನೆ ಅಡಿಗೆರಗಿ ಬೇಡಿದರೆ ಕಡು ಪಾಪ ನೀಗುವೆ ನೀಯನ್ನ ಮತಿಗತಿ ವಂದನೆ ಮಾತಾನ್ನ ಪೂರ್ಣೆ ವಂದನೆ ಸಿರಿರನ್ನ ವರ್ಣಳೆ ವಂದನೆ ವನರಾಜ ಮಧ್ಯ ನಿವಾಸಿನಿ ಕನಕಾದಿ ಸೌಭಾಗ್ಯದಾಯಿನಿ ಮಾತಾನ್ನ ಪೂರ್ಣೆ ವಂದನೆ ಮಾತಾನ್ನ ಪೂರ್ಣೆ ವಂದನೆ ಮಾತಾನ್ನ ಪೂರ್ಣೆ ವಂದನೆ ಅನ್ನಪೂರ್ಣೆ ದಯ ಸಾಗರಿ ಅನ್ನಪೂರ್ಣೆ ದಯ ಸಾಗರಿ ಅನ್ನಪೂರ್ಣೆ ದಯ ಸಾಗರಿ ಅಭಯವ ನೀಡು ನೀ ಯೋಗೀಶ್ವರಿ ಅನ್ನಪೂರ್ಣೆ ದಯ ಸಾಗರಿ ಅಭಯವ ನೀಡು ನೀ ಯೋಗೀಶ್ವರಿ ಅನ್ನಪೂರ್ಣೆ ದಯ ಸಾಗರಿ ಭಕ್ತ ವೃಂದವ ಪಾಲಿಸಿ ಮುಕ್ತಿ ಮಾರ್ಗವ ತೋರಿಸಿ ಭಕ್ತ ವೃಂದವ ಪಾಲಿಸಿ ಮುಕ್ತಿ ಮಾರ್ಗವ ತೋರಿಸಿ ಕಷ್ಟ ನಿಷ್ಠುರದಿಂದ ಕೃಪೆ ಮಾಡಿ ಕೋರೆ ಭಕ್ತ ವೃಂದವ ಪಾಲಿಸಿ ಮುಕ್ತಿ ಮಾರ್ಗವ ತೋರಿಸಿ ಕಷ್ಟ ನಿಷ್ಠುರದಿಂದ ಕೃಪೆ ಮಾಡಿ ಕೋರೆ ಅನ್ನಪೂರ್ಣೆ ದಯಾ ಸಾಗರಿ ಅಭಯವ ನೀಡು ನೀ ಯೋಗೀಶ್ವರಿ ಅನ್ನಪೂರ್ಣೆ ದಯಾ ಸಾಗರಿ ನಿತ್ಯಾನ್ನದಾಯಿನಿ ಸತ್ಯವ ದೇವಿ ಸುತಗೆ ತತ್ವಬೋಧೆಯಿಂ ತೋರಿ ಪೊರೆಯೈ ನಿತ್ಯಾನ್ನದಾಯಿನಿ ಸತ್ಯವ ದೇವಿ ಸುತಗೆ
தத்துவபோதியும் தோரி பொறியை விஸ்வவியாபினி ஆ विश्वव्यापिनी सदाशिवशक्तिये विश्वव्यापिनी सदाशिवशक्तिये शरणेम्बेना धरणि जातरे शरणेम्बेना धरणि जातरे अन्नपूर्णे दया सागरी अभयवनीरुनि योगीश्वरी अन्नपूर्णे दया सागरी
ಸಮಾರೋಪ ಸಮಾರಂಭವನ್ನು ಆರಂಭಿಸ್ತಾ ಇದ್ದೇವೆ. ಮರಕಡ ಇವರ ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿ ಮೇಲಿರುವಂಥ ಗಣ್ಯರು ಅವನವರು, ರಮಾನಾಥರವರು, ಶ್ರೀಮತಿ ಮಹಾಲಕ್ಷ್ಮಿಯವರು, ಶ್ರೀ ಚಂದ್ರಶೇಖರ್ ಅವರು, ಇತರ ವ್ಯಕ್ತಿಗಳಿದ್ದಾರೆ. ಇವರೆಲ್ಲರ ಉಪಸ್ಥಿತಿಯಲ್ಲಿ ಹಾಗೂ ಶ್ರೀಗಳ ಅನುಮತಿಯ ಮೇರೆಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. लालिसु विघ्न विनाशक खगन पालिसु पालिसु पार्वती मधुपुरवासा हृदय विलासा नमिसु विलम्बोधरा नमिसु विलम्बोधरा हयनाश ओंकार प्रिय गणप निरंजन ओंकार प्रिय गणप निरंजन पनगभूषण सौम्य प्रसन्न सिद्धि विनायक सकलाभ्युदया पाशांकुशधरा पाशांकुशधरा वरगजवदना पालिसु 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 पार्वती तनया ಕ್ಷೇತ್ರದ ಆರಾಧ್ಯ ದೇವರಾದ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ವಂದಿಸಿ ಶ್ರೀರಾಮನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ನಿಮ್ಮ ಮುಂದೆ ಸ್ವಾಗತಕ್ಕಾಗಿ ಮುಂದಿದ್ದೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀ ಪರಾಶಕ್ತಿ ಕ್ಷೇತ್ರದ ಮರಕಡದ ಸ್ವಾಮೀಜಿಗಳಾದ ಸಚ್ಚಿದಾನಂದ ಶ್ರೀಗಳು ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ಅತಿಥಿಗಳಾದ ಕಲ್ಯಾಣಪುರ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರೇ ಹಾಗೂ ಶ್ರೀ ರಾಮ ಭಜನಾ ಮಂಡಳಿಯ ಅಧ್ಯಕ್ಷರಾದ ದಿವಸಗಳಲ್ಲಿ ನಾನು ಹೇಳಿದ ಹಾಗೆ ಯೋಗಿಗಳನ್ನು ಸ್ವಾಮಿಗಳನ್ನು ಪರಿಚಯಿಸಲು ನಮ್ಮ ಯೋಗ್ಯತೆ ಸಾಲುತ್ತದೆ. ಜಗತ್ತಿಗೆ ಜ್ಞಾನ ದರ್ಶನ ಮಾಡಿದ ನಾಡಿನ ಭಾರತ ನಾಡಿನ ಋಷಿ ಮುನಿ ಯೋಗಿಗಳ ಪರಂಪರೆಯುಳ್ಳಂತಹ ನಮ್ಮ ಭಾರತದಲ್ಲಿ ಶ್ರೀಗಳು ಅವತರಿಸಿ ಅಪಾರ ಭಕ್ತ ಸಮುದಾಯಕ್ಕೆ ಸದ್ಗುರುಗಳಾಗಿ ಅವರ ಕಷ್ಟ ಕೋಟಲೆಗಳನ್ನು ನಿವಾರಿಸುವಲ್ಲಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದಾರೆ. ಗೃಹಸ್ಥಾಶ್ರಮದಲ್ಲಿ ನೆಲೆಸಿ ಒಂದು ಹಂತದವರೆಗೆ ವೃತ್ತಿಯನ್ನು ಆರಂಭಿಸಿದರು. ಆದರೆ ತಾಯಿಯ ಸಂಕಲ್ಪ ಬೇರೆ ಇತ್ತು. ತಾಯಿಯ ಕರೆಗೆ ಹೋಗೊಟ್ಟು ತಾಯಿ ತಾನು ನನ್ನದು ಎಂಬುದೆಲ್ಲವನ್ನು ಬದಿಗೊತ್ತಿ ನಡೆ ನಿನ್ನದು, ನುಡಿ ನಿನ್ನದು, ಮಾಡುವ ಕರ್ತವ್ಯವೆಲ್ಲ ನಿನ್ನದು, ನಾನು ಯಂತ್ರ ನೀನು ಯಂತ್ರಿ ಹಾಗೂ ನೀನು ಈ ಯಂತ್ರದ ಚಾಲಕ ಶಕ್ತಿ ಎಂಬ ಸಮರ್ಪಣಾ ಭಾವದಿಂದ ದೇವಿಯ ಆರಾಧನೆ ಉಪಾಸನೆಗಳ ನಿರಂತರ ಸಾಧನೆಗಳ ಫಲವಾಗಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ದೇವಿಯ ದಿವ್ಯ ಸಾಕ್ಷಾತ್ಕಾರವನ್ನು ಗಳಿಸಿಕೊಂಡವರು ಶ್ರೀಗಳು. ಕಲಿಯುಗದಲ್ಲಿ ನೋವುಗಳನ್ನು ಅನುಭವಿಸುತ್ತಿರುವ ನಮಗೆ ನಮ್ಮ ನೋವಿಗೆ ನಾವೇ ಕಾರಣರು, ನಾವು ಮಾಡಿದ ತಪ್ಪಿಗೆ ನಾವೇ ಆ ತಾಯಿಯಲ್ಲಿ ಮಕ್ಕಳ ಉಪಾಧಿಯಲ್ಲಿ ಕ್ಷಮೆಯನ್ನು ಯಾಚಿಸಿ ಪರಿಹಾರ ಕಾಣುವುದೊಂದೇ ಮಾರ್ಗ ಎಂದು ನಮಗೆ ಸಾರಿ ನಮ್ಮನ್ನು ಅದಕ್ಕಾಗಿ ಭಕ್ತಿಪೂರ್ವಕವಾಗಿ ಭಜನೆ ಮಾಡುವಂತೆ ಉಪದೇಶಿಸಿ ಆ ಭಜನೆಯಲ್ಲಿ ತಾನೂ ಪಾಲ್ಗೊಂಡು ನಮ್ಮನ್ನು ಕಷ್ಟಕೋಟಲೆಯಿಂದ ಪಾರು ಮಾಡುವಂತ ಅಪೂರ್ವ ಅವತಾರ ಪುರುಷ ಇಂದಿನ ಶ್ರೀಗಳು. ತಮ್ಮನ್ನು ಆಶ್ರಯಿಸಿ ಬಂದಂತ ಭಕ್ತರಿಗೆ ದುಷ್ಟ ಶಕ್ತಿಗಳನ್ನು ಹಾಗೂ ನಾಗದೋಷಾದಿಗಳನ್ನು, ಉಚ್ಚಾಟನೆಗಳನ್ನು, ಭಯಭೀತಿಗಳನ್ನು ಸಂಪೂರ್ಣವಾಗಿ ನಿವಾರಿಸಿ ಸುಖ ಶಾಂತಿ ನೆಮ್ಮದಿಗಳನ್ನು ನೀಡಿದವರು ಶ್ರೀಗಳು. ಹಾಗೆ ಸ್ವತಃ ಭಾವಪರವಶರಾಗಿ ಆಚರಿಸುವ
ವ್ಯಾಘ್ರ ಚಾಮುಂಡಿ ಆರಾಧನೆ ಮತ್ತು ಪ್ರಾರ್ಥನೆಗಿಂತಲೂ ಮಿಗಿಲಾಗಿ ತಾಯಿಯ ಸಕಲವನ್ನು ಕರುಣಿಸುವಂತೆ ದಯಾಮಯಿ ಎಂಬುದನ್ನು ಭಕ್ತರಿಗೆ ಸಾರಿ ಹೇಳಿ ಅವರ ಜೀವನದ ಉದ್ಧಾರ ಮಾಡಿ ಭಕ್ತರನ್ನು ಕಷ್ಟಕೋಟಲೆಯಿಂದ ಉದ್ಧಾರ ಮಾಡಿದ್ದಾರೆ. ಜಾತಿ, ಮತ, ಕುಲ, ಪಂಥಗಳೆಂಬ ಭೇದ ಭಾವವಿಲ್ಲದೆ, ಲಿಂಗ ಭೇದ ಭಾವವಿಲ್ಲದೆ ನಮ್ಮೆಲ್ಲರ ಅಜ್ಞಾನ ಅಂಧಕಾರಗಳನ್ನು ಹೋಗಲಾಡಿಸಿ ಮಹಾಮಹಿಮಳಾದ ತಾಯಿಯ ಮೂಲಕ ನಮ್ಮನ್ನು ಈ ದಿನ ಉಪಸ್ಥಿತರಿರುವ ಹಾಗೂ ಆಶೀರ್ವದಿಸಲು ನಮ್ಮೆಲ್ಲರ ಬಾಳಿಗೆ ನಂದಾದೀಪವಾಗಿ ಗುರುವಿನ ಅವರನ್ನು ಹೃತ್ಪೂರ್ವಕವಾಗಿ ಶ್ರೀರಾಮ ಭಜನಾ ಮಂಡಳಿಯಿಂದ ನಾನು ಸ್ವಾಗತಿಸುತ್ತೇನೆ. ಇನ್ನು ಈ ದಿನ ವೇದಿಕೆಯಲ್ಲಿರುವಂತಹ ಇನ್ನೊಬ್ಬ ವ್ಯಕ್ತಿ ಪರಿಚಿತರಾಗಿರುವಂತಹ ಚಂದ್ರಶೇಖರನ್ನು ನಿಮಗೆ ಪರಿಚಯಿಸಲು ನಿಜವಾಗಿ ನನಗೆ ಸಂತೋಷ ಮತ್ತು ಹೆಮ್ಮೆ ಅನಿಸಿದೆ. ಸತತ 3 ವರ್ಷಗಳಿಂದ ಪಂಚಾಯಿತಿಗೆ ಆರಿಸಿ ಬಂದು ಈ ವರ್ಷ ಅಧ್ಯಕ್ಷರಾಗಿ ನಿಮ್ಮೆಲ್ಲರ ಮತ್ತು ನಮ್ಮ ಕೂಡ ದಾರಿದೀಪವಾಗಿರುವಂತಹ ಚಂದ್ರಶೇಖರರಿಗೆ ನಮ್ಮ ಶ್ರೀರಾಮ ಭಜನಾ ಮಂದಿರದ ಮತ್ತು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ನಾನು ತಿಳಿದುಕೊಂಡಂತೆ ಶ್ರೀ ಚಂದ್ರ ಬಿಡುಗಡೆಗೊಳಿಸುವ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಶ್ರೀ ಮಾಲಿಂಗೇಶ್ವರನ ದಯದಿಂದ, ಶ್ರೀರಾಮದೇವರ ದಯದಿಂದ ವಿಶೇಷವಂತ ಹೇಳಿದ್ರೆ ಅದೇ ಸ್ವಲ್ಪ ದಿನಗಳ ಹಿಂದೆ ಅವರು ಕಾಪುವಿನ ವಿದ್ಯಾನಿಕೇತನ ಶಾಲೆಯ ಪ್ರಾಂಶುಪಾಲರಾಗಿದ್ದವರು ನಿವೃತ್ತಿಯಾಗಿದ್ದರು. ಇದು ನಿಜವಾಗಿ ನಮ್ಮ ಭಾಗ್ಯ. ಅವರು ಬಹಳ ಸಂತೋಷದಿಂದ ನಿಮ್ಮ ರಾಮಾಮೃತ ಸ್ಮರಣ ಸಂಚಿಕೆ ಸಂಪಾದಕೀಯನ್ನು ನಾನು ಮಾಡಿಕೊಡ್ತೇನೆ, ನೀವೇನು ಆಲೋಚನೆ ಮಾಡಬೇಡಿ ಎಂಬಂತ ಆಶ್ವಾಸನೆ ನಮ್ಗೆ ಕೊಟ್ಟರು. ಮಾತ್ರವಲ್ಲ, ಈ ದಿನ ಬಹಳ ಸುಂದರವಾಗಿ ಅಚ್ಚಾಗಿ ಬಂದಂತಹ ರಾಮಾಮೃತ ಸ್ಮರಣ ಸಂಚಿಕೆಯನ್ನು ನೀವು ನೋಡಿದರೆ ಅವರ ಒಂದು ಕರ್ತೃತ್ವ ಶಕ್ತಿಯ ಅರಿವು ನಿಮಗೆ ಆಗ್ತದೆ. ಇವರನ್ನು ಕೂಡ ನಾನು ನನ್ನ ಶ್ರೀರಾಮ ಭಜನಾ ಮಂಡಳಿಯ ಮತ್ತು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನು ನಮ್ಮವರೇ ಆದ ಶ್ಯಾಮ್ ಪ್ರಸಾದ್ ಪ್ರಕಾಶ್ ಅವರು ಕೂಡ ಕಲ್ಯಾಣಪುರದವರೇ, ನಿಮಗೆಲ್ಲ ಪರಿಚಿತರು. ಅವರನ್ನು ಕೂಡ ಈ ಒಂದು ಸಭೆಗೆ ಹಾರ್ದಿಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಸಾಕಷ್ಟು ನಿಮ್ಮೊಡನೆ ಮಾತಾಡಿದ್ದಾರೆ, ಹಾಗಾಗಿ ನಾನು ಅವರ ಪರಿಚಯ ಮಾಡಿಸಲಿಕ್ಕೆ ಹೋಗುವುದಿಲ್ಲ. ಆದರೆ ಅವರನ್ನು ಹಾರ್ದಿಕವಾಗಿ ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಇಂದು ಕೊನೆಯ ಶ್ರೀಯುತ ಚಂದ್ರಶೇಖರ್ ಅವರಿಗೆ ಶ್ರೀಯುತ ಶ್ರೀ ರಮಾನಾಥ್ ಮಾಸ್ಟರ್ ಅವರಿಗೆ ಶ್ರೀ ಪ್ರಭಾಕರ್ ಅವರು ಮಾಲಾರ್ಪಣೆ ಮಾಡಬೇಕಂತ ವಿನಂತಿಸ್ತಾ ಇದ್ದಾರೆ. ಶ್ರೀಯುತ ರವೀಂದ್ರನಾಥ್ ಇವರಿಗೆ ಶ್ರೀಯುತ ಸ್ಮರಣ ಸಂಚಿಕೆ ರಾಮಾಮೃತ ಇದರ ಕಿರು ಪರಿಚಯ, ಇನ್ನು ಅದರ ಪೂರ್ಣ ಮಟ್ಟದ ಒಂದು ಬಿಡುಗಡೆಯ ಹೊತ್ತಿಗೆ ಸಾಂಕೇತಿಕವಾಗಿ ಅದನ್ನು ಬಿಡುಗಡೆಗೊಳಿಸುವಾಗ ಆ ಹಿನ್ನೆಲೆಯಲ್ಲಿ ಅವಸರದಲ್ಲಿ ಕೈಗೊಂಡ ನನ್ನ ಜವಾಬ್ದಾರಿಯ ಜೊತೆಗೆ 2 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ನಡೆದು ಬಂದ ದಾರಿಯ ಒಂದು ವಿವರಣೆ ನೀಡುತ್ತಾ ಆ ಹಿನ್ನೆಲೆಯಲ್ಲಿ ಅರ್ಥಪೂರ್ಣವಾಗಿ ಅದಕ್ಕೆ ರಾಮಾಮೃತ ಎಂಬ ಹೆಸರನ್ನು ಕೊಡಲಾಗಿದೆ. ಅಮೃತ ಸ್ಮೃತಿ ಇಲ್ಲದ್ದು, ನಾಶವಿಲ್ಲದ್ದು, ಶಾಶ್ವತವಾಗಿ ಉಳಿಯುವಂತಹದ್ದು. ಶ್ರೀ ರಾಮ ಭಜನಾ ಮಂಡಳಿಯ ಆಗು ಹೋಗುಗಳು
ಕೆಲಸ ಕಾರ್ಯಗಳು ಎಲ್ಲವೂ ಶಾಶ್ವತವಾಗಿ ಉಳಿಯುವ ಹಿನ್ನೆಲೆಯಲ್ಲಿ ಈ ರಾಮಾಮೃತ ಬೆಳಕಿಗೆ ಬರುತ್ತಿದೆ. ಇಲ್ಲಿ ಏನೆಂದರೂ ಒಂದು 25% ಈಗ ನಮ್ಮ ವಿದ್ಯಾರ್ಥಿಗಳೇ ಇರಬಹುದು. ಆ ಹಿನ್ನೆಲೆಯಲ್ಲಿ ನಾನು ಆ ಕೆಲಸವನ್ನ ಒಪ್ಪಿಕೊಂಡೆ. ತಾವೇ ಅದನ್ನು ಸುಧಾರಿಸಿಕೊಡ್ತೇವೆ, ನೀವು ನಮಗೆ ಅದರ ತಿದ್ದುಪಡಿ ಕೆಲಸವನ್ನ ಮಾತ್ರ ಮಾಡಿಕೊಂಡು ನಮಗೆ ಒಂದು ಮಾರ್ಗದರ್ಶನ ಮಾಡಿದ್ರೆ ಸಾಕು. ಅದನ್ನು ಕೈಗೆತ್ತಿಕೊಂಡಾಗ ಅದರಲ್ಲಿ ಬಹಳ ಲೇಖನಗಳು ಅನ್ನು ಓದುವ ಭಾಗ್ಯ ನನಗೆ ದೊರೆಯಿತು. ಈ ದೇವಸ್ಥಾನಕ್ಕೂ ಭಜನಾ ಮಂಡಳಿಗೂ ಒಂದು ಅವಿನಾಭ ಸಂಬಂಧ. ಆ ಭಜನಾ ಮಂಡಳಿ ಈ ದೇವಸ್ಥಾನದ ಕೆಲಸ ಕಾರ್ಯಗಳೊಂದಿಗೆ ಹೇಗೆ ನಡೆದು ಬಂತು, ಹೇಗೆ ಬೆಳೆದು ಬಂತು, ಯಾರೆಲ್ಲ ಅದನ್ನ ಕೈ ಹಿಡಿದು ಮುನ್ನಡೆಸಿದರು, ಇಂದಿನ ಈ ಸ್ಥಿತಿಗತಿಗೆ ಯಾರೆಲ್ಲ ಜವಾಬ್ದಾರಿ, ಅವರ ಶ್ರಮ ಎಷ್ಟು ಎಂಬುದನ್ನು ತಿಳಿಸಿಕೊಡುವ ಲೇಖನವೇ ಪ್ರಾರಂಭದಲ್ಲಿ ಒಳಗೊಂಡಿದೆ. ರಾಮಾಮೃತ ಮರಣ ಸಂಚಿಕೆ ಪೂರ್ತಿ ಆಗಲಿಲ್ಲ. ಇದರಲ್ಲಿ ಲೇಖನಗಳು ಮತ್ತು ಬಂದಂತ ಜಾಹೀರಾತುಗಳು ಹಾಕಿದ್ದೇವೆ. ಇವತ್ತಿಗೂ ತುಂಬಾ ಜಾಹೀರಾತುಗಳು ಬಂದದ್ದು ಬಾಕಿ ಉಳಿದಿದೆ. ಹಾಗಾಗಿ ಪೂರ್ತಿಗೊಂಡಾಗ ಎಲ್ಲರಿಗೂ ಒಂದೊಂದು ಪ್ರತಿಯನ್ನು ನಾವು ನೀಡ್ತೇವೆ. ದಯವಿಟ್ಟು ವೇದಿಕೆಯಲ್ಲಿರುವಂತಹ ಗಣ್ಯರು ಫೋಟೋ ತೆಗಿಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಬೋದು. ಧನ್ಯವಾದಗಳು. ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರ ಸ್ವಾಮೀಜಿಯವರಿಗೆ ಅನಂತ ಅನಂತ ವಂದನೆಗಳು. ಅದೇ ರೀತಿ ಮಹನೀಯರು ಮಹಿಳೆಯರ ಹೆಸರುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರು ವೇದಿಕೆಗೆ ಬಂದು ನಮ್ಮ ಈ ಪ್ರೀತಿ ದ್ಯೋತಕವಾದ ಈ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತೇನೆ. Correcta. ಭಜನಾ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಎಷ್ಟು ನೆನಪಿಸಿದರೂ ಬರ್ತಿರಲಿಲ್ಲ. Correcta. Yes. ಶ್ರೀಯುತ ಪ್ರಕಾಶ್ ರಾಮದಾಸ್ ಅವರು ಸ್ವಲ್ಪ ನಿಧಾನ ಆಗ್ತಾ ಇದೆ, ಸ್ವಲ್ಪ ಬೇಗ ಮಾಡಿ. ದತ್ತಾತ್ರೇಯ ಗಿಣಿ, ಸದಾಶಿವ ಕಲ್ಯಾಣಪುರ, ಶ್ರೀಮತಿ ಸರಸ್ವತಿ ಭಟ್,
ಸ್ವೀಕರಿಸುವಂತ ಕೇಳ್ಕೊಳ್ತೇನೆ. ಇನ್ನೊಬ್ಬರು ಶ್ರೀಮತಿ ಯಶವಂತಿ. ಶ್ರೀಮತಿ ಸುನಂದಾಪಿ ಭಂಡಾರಿ. ಇವರ ಪತಿ ದಿವಂಗತ ಕೆ ಪಾಂಡು ಭಂಡಾರಿ ಅವರ ಶ್ರೀಮತಿ ಸುಮನಾ ನಾಯಕ್. ಶ್ರೀಮತಿ ಶಾರದಾ ಎಸ್ ಸುವರ್ಣ. ಇವರ ಪತಿ ಕೆ ಸೋಮಪ್ಪ ಸುವರ್ಣ. ಶ್ರೀ ನಾಗರಾಜ್ ಅಡಿಗ. ಶ್ರೀ ಸುಧಾಕರ್ ಶಣೈ. ವಿನಂತಿಸಿಕೊಳ್ತಾ ಇದ್ದೇವೆ. ಆ ಪರಾಶಕ್ತಿಯಾಗಿದ್ದ ಅವರು ಪ್ರವರ್ತನ ಕ್ಷೇತ್ರದಲ್ಲಿರುವ ಮಹಾಲಿಂಗೇಶ್ವರನ ಅಡಿಯೊಳಗೆ ಬಿದ್ದು ಆಶೀರ್ವಚನ ನೀವನ್ನುವ ಆ ಎತ್ತರದ ಬೆಳೆಯದನ್ನು ಆ ನನ್ನ ತಾಯಿ ನನ್ನಿಂದ ಏನು ಅನ್ನಿಸುವುದು ಅವಳನ್ನಿಸುವ ಒತ್ತುದರ ಮಾತ್ರ ತರಕಾರಿ ಮಾತುಗಳು ಬಿಚ್ಚಿದೆ. ಮೊದಲನೇದಾಗಿ ನಾ ಕೊಂಚ ಗೊತ್ತಾಗಿದೆ. 1 ವರ್ಷದ ಹಿಂದೆ ನನ್ನ ತಲೆಗಳು ಬಂದಿದ್ದೆ. ಆಗ ನನ್ನ ಸೌಖ್ಯ ಇತ್ತು. ಬರುವ ವರ್ಷ ನಮ್ಮ ಭಜನಾ ಮಂದಿರ ಅಮೃತ ಮಹೋತ್ಸವ ನೀವು ಬರಬೇಕು ಅಂದಿತ್ತು. ನಾನಾಗುವಂತ ಮಾತಾಡಿ ಅವಳಿಚ್ಛೆ ಇದ್ದರೆ ನಾವು ಬರುವೆ. ಅವಳಿಚ್ಛೆಯೇ ಬಂದಿದ್ದೇನೆ. ಅವಳಿಚ್ಛೆ ಅನ್ನುವುದೇ ನನಗೆ ದೇವರ ಹತ್ರ ದೈವತ್ವದ ಹತ್ತಿರ ಹೋಗುವ ಒಂದು ಸಾಧನವಾಗಿತ್ತು. ಸಾಯಂಕಾಲ ಪ್ರತಿ ಮನೆಯಲ್ಲೂ ಕೊಂಚ ಎರಡನ್ನ ಹಾಡನ್ನಾದರೂ ಅನ್ನಿಸಿ ತದನಂತರ ದೇವರ ಪೂಜೆಯೋ ಅಥವಾ ಇನ್ನಾವುದು ಮುಂದಿನ ಕೈಂಕರ್ಯಗಳು ಆಡಿಸುವ ಒಂದು ಚಿಂತನೆ ಇದೆ. ಇಂದು ಬರೆಯುತ್ತಿದ್ದೇವೆ. ಅಂದು ಶಬ್ದಾರ್ಥಗಳ ಬಗ್ಗೆ ಚಿಂತಿಸುವ ಹಂತ ಬಂತು. ಬರೇ ಭಜನೆ ಎಂಬುದು ಬರೇ ಭಜನೆ ಅನ್ನುವ ಶಬ್ದಗಳ ತಾಕಲಾಟವಲ್ಲ. ಒಂದು ಹಂತ ತಿಳಿದುವುದ ಬಳಿಕ ಆ ಶಬ್ದಗಳನ್ನೆಲ್ಲ ಅರ್ಥೈಸಿಕೊಳ್ಳುವ ಯತ್ನ ಮಾಡಿದಾಗ ಸಣ್ಣ ಮುಕ್ತೆಯಾಗಿರುವಾಗ ಅದಕ್ಕೆ ಭಕ್ತಿ ಸುಲಭ. ಭಕ್ತಿ ಬರಬೇಕೆ
ಭಾವುಕರಾಗಬೇಕು. ನಾವು ಭಾವುಕತನ ಬರಬೇಕೆ ಹಾಡುಗಳು ತಿಳಿದಿರಬೇಕು ನಮಗೆ. ಆ ಹಾಡುಗಳ ಶಬ್ದಾರ್ಥದೊಳಗೆ ತೊಡಗಿಸಿಕೊಳ್ಳಬೇಕು ನಾವು. ಮನೆಯ ಮೊದಲ ಪಾಠ, ದೈವತ್ವದ ಹಂತಕ್ಕೆ ನಮ್ಮನ್ನು ಕೊಂಡೊಯ್ಯುವ ಮೊದಲ ಪಾಠ ಭಜನೆ ಅನ್ನುತ್ತಿದ್ದೇನೆ ನಾನು. ಇಂದು ದೇವಸ್ಥಾನಕ್ಕೆ ಬರುತ್ತಿದ್ದೇವೆ ನಾವು. ದೇವರಿಗೂ ನಮಗೂ ಸಂಬಂಧವೇ ಇಲ್ಲ. ಒಳಗ ಪ್ರವೇಶಿಸಿದಾಗ ಒಂದು ಕ್ಷಣ ಮಾತ್ರವಾದರೂ ನಾವೇಕೆ ಬಂದಿದ್ದೇವೆ, ಒಂದೋ ಎರಡು ಸುತ್ತ ಹಾಕಿ ಒಂದು ನಮಸ್ಕರಿಸಿದಾಗ ನಾವು ದೇವಭಕ್ತರನ್ನು ಎನಿಸಿಕೊಳ್ಳೋ ಹಂತಕ್ಕೆ ಬಂದು ಮುಟ್ಟಿದ್ದೇವೆ. ಪ್ರತಿದಿನ ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ, ಪ್ರತಿದಿನ ನಾನು ದೇವರ ಭಕ್ತಿ ಮಾಡುತ್ತಿದ್ದೇನೆ. ಅಥವಾ ನನ್ನ ಕಷ್ಟಗಳಿಗೆ ಏಕೆ, ಕಷ್ಟ ಬಂದಾಗ ನನಗೇಕೆ ಸ್ಪಂದಿಸುವುದಿಲ್ಲ ದೇವ ಅನ್ನುವ ಪ್ರೀತಿಸುವ ಪರಿವಂದ ಅನ್ನಿಸಿಕೊಟ್ಟರವರು ನಮಗೆ. ಅವರು ಪ್ರೀತಿಸಿದರು ದೇವರ. ನಮಗಿಂದ ದೇವರು ಬೇಕಾದದ್ದು ಯಾವತ್ತಲ್ಲಿ ನನಗೆ ನೋವು ಬರುವುದೋ ಆ ಒಂದು ಕ್ಷಣ ಮಾತ್ರ ನನಗೆ ದೈವತ್ವದ ಚಿಂತನ. ನನ್ನ ನೋವೊಂದು ಕಳೆದುವುದ ಬಳಿಕ ಮತ್ತೆ ದೇವರಿಗೂ ನನಗೆ ಸಂಬಂಧವೇ ಇಲ್ಲ. ಮಾತು ಮಾತ್ರ ಅಂತಿದ್ದೆ ನಾನು. ಯಾವಾಗ ದೇವರೊಳಗೆ ಸಂಬಂಧ ಕಲ್ಪಿಸಿಕೊಳ್ಳೋ ಯತ್ನ ಮಾಡಿದಿರೋ ಆನಂದವೇ